ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವಾಲ್. ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಷ್ಟಂದ್ರೆ ಸಾಕು. BJP ಎದುರಾಳಿಗಳು ರಾಜಕೀಯ ನಾಯಕರು ಧಳಧಳಲ್ಲಿ ಶುರು ಮಾಡಿಬಿಡ್ತಾರೆ. ಯಾವಾಗ ಪ್ರಯೋಗ ಆಗ್ತಾರಪ್ಪ ಈ ಬ್ರಹ್ಮಾಸ್ತ್ರ ಯಾರ ಮೇಲೆ ಎಲ್ಲೇ ಹೇಗೆ ಅಂತೇಳಿ. ಯಾಕಂದ್ರೆ ಈಗಾಗಲೇ ಇಡೀ ದೇಶ ತುಂಬ ವಿಶೇಷವಾಗಿ ದಾಳಿ ಮಾಡಿದ್ದೆಲ್ಲ ವಿರೋಧ ಪಕ್ಷಗಳ ಮೇಲೆ ಇಡಿ ಅಂತ ಅದ್ರ ಮೇಲೆ ಬಲವಾದ ಆರೋಪ ವಿರೋಧ ಪಕ್ಷಗಳಿಂದ ಅದ. ಮತ್ತು ಅದು ಸಾಕ್ಷಿಗಳು ಸಾಕಷ್ಟು ಇದ್ದಾವೆ. ಆ ಮದ್ದು ಬೇರೆ ಸುಳ್ಳಲ್ಲಿಕ್ಕೂ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ದುರುಪಯೋಗ ಆಗಿ ಸುಳ್ಳಿರಲ್ಲ ಕರ್ನಾಟಕದಲ್ಲ. ಅದರಲ್ಲೂ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಇಟ್ಟಂಥ ಹಣದಲ್ಲಿ 84 ಕೋಟಿ ರೂಪಾಯಿ ದುರುಪಯೋಗ ಆಗಿದೆ ಅಂತ ಈಗ ತನಿಖೆಗಳು ನೋಡೋದು. ಅದ್ರಲ್ಲಿ ಕೆಲವೊಂದಿಷ್ಟೇನೋ ನಿರ್ಧಾರಗಳು ಹೊರ ಬಂದಿದ್ದಾವೆ. ಈಗ ಇಡೀ ಇದನ್ನು ತಗೊಂಡು ಬೆನ್ನು ಹಚ್ಚಿದೆ. ಅದರಲ್ಲೂ ಮುಖ್ಯವಾಗಿ ಈ ನಿಗಮದ ಲೆಕ್ಕಾಧಿಕಾರಿ ಅಂತ P. ಚಂದ್ರಶೇಖರನವರು 2024 ಮೇ 21ರಂದು ಆತ್ಮಹತ್ಯೆ ಮಾಡಿಕೊಂಡ ಮೇಲಂತೂ ಆ ಪತ್ರದ ಸೂಚನೆ ಅಂತ ಇದರ ದುರ್ಬಳಕೆ ಆಗ್ಯದ ಅನ್ನುವಂಥದ್ದು ಮತ್ತಷ್ಟು ಅದಕ್ಕೆ ಒಂದು ಏನಪ್ಪ ಅಂದ್ರೆ ಆಧಾರ ಆಗಿದ್ದಕ್ಕಾಗಿ ಇವತ್ತು ಇಡೀ ಇದ್ದಿದ್ದು ಮುಖ್ಯವಾಗಿ ಈ ತುಕಾರಾಮ್ ಇವರು MP ಇದ್ದಾರೆ ಬಳ್ಳಾರಿದು, B. ನಾಗೇಂದ್ರ ಶಾಸಕರು, NT ಶ್ರೀನಿವಾಸ ಶಾಸಕರು, ನಾರಾ ಭರತರೆಡ್ಡಿ ಶಾಸಕರು, ಕಂಪ್ಲಿ ಗಣೇಶ್ ಇವ್ರ ಮೇಲೆ ಇಡೀ ದಾಳಿ ನಡೆಸಿಬಿಟ್ಟದು. ಏಕ ಕಾಲಕ್ಕೆ 12 ಕಡೆಗಳಲ್ಲಿ ಏನು ಮಾಡಿದ ದಾಳಿ ಒಂದು ಹಂತಕ್ಕೆ ಬಂದದ. ಇದು ಈ ದೊಡ್ಡ ಹಗರಣಕ್ಕೆ ಇವರೆಲ್ಲ ಮೂಲ ಸೂತ್ರಧಾರಿಗಳು ಅನ್ನುವಂಥದ್ದು ಇವರ ಮೇಲೆ ಕಂಪ್ಲೇಂಟ್ ರೆಡಿ ಆಗ್ಯದ. ಇನ್ನು ಮುಂದಿನ ಡೆವಲಪ್ಮೆಂಟ್ ಏನಾಗ್ಬೋದು ಇವತ್ತು ನೋಡ್ಬೋದು, ಅದನ್ನು ನೋಡಬೇಕಾಗ್ಯದ. ಇದರಲ್ಲಿ ಇದು ನಡೆದಿನ ಸುಳ್ಳಲ್ಲ. 83 ಕೋಟಿ ಅದರಲ್ಲಿ ವಸೂಲಿನೂ ಆಗಿದೆ ಅಂತೇಳಿ ನಮ್ಮ DK ಉಪಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ದಾರೆ. ನಮ್ಮ ಮುಖಂಡರು ಯಾವುದೇ ಚುನಾವಣೆಯಲ್ಲಿ ಹಣ ಹಂಚಿಕೆ ಮಾಡಿಲ್ಲ. ನಾಯಕರು ಹಣ ಹಂಚೋದಿಲ್ಲ ರೀ, ನಾಯಕರ ಕೈನವ್ರು ಹಂಚ್ತಾರೆ. ಯಾವುದೋ ಪಾರ್ಟಿಲ್ಲ ಪಾಪ ಶಿವಕುಮಾರ್ ಅವ್ರಿಗೆ ಗೊತ್ತದ ಅದು. ಶಿವಕುಮಾರ್ ಹಂಚ್ಕೋತ ಹೋಗೋದಿಲ್ಲ, ಅವರು ಕಡೆಯಿಂದ ಜನ ಹಂಚ್ತಾ ಇರ್ತಾರೆ ಅಂದರೆ ಆರೋಪ ಎದುರಾಳಿಗಳು ಮಾಡ್ತಾ ಇರ್ತಾರೆ. ಅದನ್ನು ಅವ್ರು ಮಾಡಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ತಪ್ಪತ್ತಿದು ಅನಗತ್ಯ ಹೆಸರು ಮಾಡ್ಕೊಳ್ಳೋ ನಮ್ಮ ಹೆಸರು ಕೆಡಿಸಲು ಮಾಡ್ತಾ ಇದ್ದಾರೆ ಅಂತೇಳಿ DK ಶಿವಕುಮಾರ್ ಅವರು ಅಂಬೋಣ. ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡಿದ್ದ ಹಣದಲ್ಲಿ 90% ಶಾಸಕರು ಮಾಡ್ಕೊಂಡಿಲ್ಲ ಅಥವಾ MPಗಳು ಮಾಡ್ಕೊಂಡಿಲ್ಲ, ಅಧಿಕಾರಿಗಳು ಮಾಡ್ಕೊಂಡಿದ್ರು. ಅದರಲ್ಲಿ 90% ಬಂದ ದುಡ್ಡು ಇದೇನಿಗೆ ಆರೋಪ ಮಾಡ್ತಾ ಇದ್ದಾರೆ. ಚುನಾವಣೆ ಖರ್ಚಾಯ್ತು ಅಂತೇಳಿ ಈಗ ನಿಂತು ಅದನ್ನು ಆರೋಪ ದೆಹಲಿಯಲ್ಲಿ ಮಾಡಿ ಚುನಾವಣೆಗೆ ಹಾಕಿದ್ರಪ್ಪ ದುಡ್ಡು ಇಲ್ಲದ ಅವ್ರಲ್ಲಿ ಎಲ್ಲೂ ಸಿಗದೇ ಇದ್ದಾಗ ಅಲ್ಲಿ ಕೇಜ್ರಿವಾಲ್ದಾಗಿರ್ಬೋದು, ಇನ್ನೋಳದವ್ರದ್ದಾಗಿರ್ಬೋದು, ಅವ್ರ ಮನೆಯಲ್ಲಿ ಎಲ್ಲ ಶೋಧನೆ ಮಾಡಿದರೆ ಏನು ಸಿಗಲಿಲ್ಲ. ಅಂದ ತಕ್ಷಣ ಇಲ್ಲ ಚುನಾವಣೆ ಹಾಕಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ರು. ಹಿಡಿಯೋ ಯಾವುದೋ ಒಂದು ಕಾರಣ ಹುಡುಕಬೇಕಾಗಿದೆ, ಬುದ್ಧಿವಂತರ ಲೋಕ ಯಾವುದೋ ಒಂದು ಕಾರಣ ಹೇಳಿದರು. ಅದೇ ರೀತಿ ಇಲ್ಲಿಯೂ ಚುನಾವಣೆ ಖರ್ಚು ಮಾಡಿದ್ದಾರೆ. ಚುನಾವಣೆಯಿಂದ ಖರ್ಚು ಹಾಗೆ ಆಗ್ತದೆ. ಪ್ರತಿಯೊಂದು ಪಕ್ಷದವರು ಮನೆ ದುಡ್ಡನ್ನು ಯಾರೂ ಹಾಕೋದಿಲ್ಲ. ಅವ್ರು ಹೊರಗಿನ ಒಂದು ದುಡ್ಡನ್ನು ಹೊರಗೆ ಬಳಸ್ತಾ ಇರ್ತಾರೆ. ಮತ್ತು ಅವ್ರು ಹಂಚೋದಿಲ್ಲ, ಅವ್ರ ಕೈ ಕೆಳಗಿನ ಅವ್ರು ಹಂಚ್ತಾ ಇರ್ತಾರೆ. ಸಿಕ್ಕರು ಸಹಿತ ಇನ್ನೊಬ್ರು ಯಾರೋ ಬರಿಪೇಶ್ ಆಗ್ತಾ ಇರ್ತಾರೆ. ಇದೇನು ಇಡೀ ದಾಳಿ ಮಾಡ್ತಾ ಇದೆ. ಅದಕ್ಕೆ ಇದು ಕಾರಣ ಕೊಡೋದು ಇವ್ರದ್ದಂಥವ್ರು ಈ ಎಲ್ಲ ಈ ನಮ್ಮ ಶಾಸಕರಿಗೆ ದುಡ್ಡು ಹಂಚಿದ್ದಾರೆ ಇವರು ಅನ್ನೋಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಪಟ್ಟಿಯಲ್ಲಿ ಏನೈತಪ್ಪ ಅಂತಂದ್ರೆ ವಿಶೇಷವಾಗಿ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾಗಿದ್ದ ಶಾಸಕ B. ನಾಗೇಂದ್ರ ಅವರು ಈ 84 ಕೋಟಿ ರೂಪಾಯಿದಿಂದ ದುಡ್ಡು ಎಬ್ಬಿಸಿದ್ರು. ಅದರಲ್ಲಿ ದುಡ್ಡಿಂದ ಏನಪ್ಪ ಅಂತಂದ್ರೆ ಬಳ್ಳಾರಿ ನಗರ ಕ್ಷೇತ್ರದ ಶಾಸಕ ನಾರಾ ಭರತರೆಡ್ಡಿ ಅವರಿಗೆ, ಕಂಪ್ಲಿ ಶಾಸಕ ಗಣೇಶ್ ಅವರಿಗೆ, ಕೂಡ್ಲಿ ಶಾಸಕ NT ಶ್ರೀನಿವಾಸ ಅವರಿಗೆ ಹಣ ಕೊಟ್ಟಿದ್ದರು ಈ ದುಡ್ಡಿನ ಅಂತ ಆರೋಪ ಮಾಡ್ತಾಯಿದ್ರು. ಇಡೀ ಅವರು ಈ ದುಡ್ಡಿನ ನಿರ್ಲಕ್ಷ್ಯದಲ್ಲಿ ಖರ್ಚು ಮಾಡಿದರು. ಏನಪ್ಪ ವಿಶೇಷವಾಗಿ ನಿಗಮದ ಖಾತೆಗಳಿಂದ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದ್ದ ಹಣದಲ್ಲಿ ಬಳ್ಳಾರಿ ಲೋಕಸಭೆಯ 7 ಕ್ಷೇತ್ರಗಳಿಗೆ 7 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಕಾಂಗ್ರೆಸ್ನ 3 ಶಾಸಕರ ಮೂಲಕ 14.80 ಕೋಟಿ ರೂಪಾಯಿ ಹೋಗ್ಯದ ಇವರು ಆರೋಪ ಮಾಡ್ತಾ ಇದ್ದಾರೆ. ಮೊದಲನೇ ಆರೋಪ ಇಡಿದು ಎಷ್ಟು 14.80 ಕೋಟಿ ರೂಪಾಯಿ 7 ಲಕ್ಷ ಮತದಾರರಿಗೆ ಹಂಚಿದ್ರು ಇವರು ದುಡ್ಡಿನಂತ ಆರೋಪ ಮಾಡ್ತಾ ಇದ್ದಾರೆ ಈ 3 ಶಾಸಕರು. ಯಾರ್ಯಾರವರು ನಾಗೇಂದ್ರ ಅವರು, NT ಶ್ರೀನಿವಾಸ್ ಅವರು, ಭರತರೆಡ್ಡಿ ಅವರು, ಕಂಪ್ಲಿ ಗಣೇಶ್ ಅವರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇವರು ಹಂಚಿದ್ರು ಅಂತಲೇ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಈ ತುಕಾರಾಮ್ ಅವರ ಪರವಾಗಿ ಮತ ಚಲಾಯಿಸುವಂತೆ ಓಲೈಸಲು 7.26 ಲಕ್ಷ ಮತದಾರರಿಗೆ ರೂಪಾಯಿ 200 ಹಂಚಿದ್ರು ಇವರು. MP ಎಲೆಕ್ಷನ್ದಲ್ಲಿ ದುಡ್ಡು ಹಂಚಿದ್ದಾರೆ ಇವರ ಪ್ರತಿಯೊಬ್ಬ 200 ರಂಗ ಇಷ್ಟು ಹಂಚಿಕೊಂಡಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತಗಟ್ಟೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಟ್ಟು 72 ಲಕ್ಷ ಹಂಚಲಾಗಿದೆ. ಎಷ್ಟು 72 ಲಕ್ಷ ರೂಪಾಯಿಗಳು ಹಂಚಲಾಗಿದೆ. ಮತದಾನದ ವೇಳೆ ಮತಗಟ್ಟೆಯಲ್ಲಿ ಕೆಲಸ ನಿರ್ವಹಿಸಿದ ಕಾರ್ಯಕರ್ತರಿಗೆ 10,000 ರೂಪಾಯಿ ವೆಚ್ಚ ಮಾಡಲಾಗಿದೆ.
ಚುನಾವಣೆ ವೇಳೆ ಮದ್ಯ ಖರೀದಿಸಿ ಶಾಲಾಯಿ ಹಂಚಬೇಕಾಗ 4 ಕೋಟಿ ಮತ್ತು ಓಡಾಡಲಿಕ್ಕೆ 50 ಲಕ್ಷ ವೆಚ್ಚ ಮಾಡಲಾಗಿದೆ. ಹಿಂಗೆ ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲ ಆರೋಪ ಪಟ್ಟಿಯಲ್ಲಿದ್ದಂಥವು. ದುಡ್ಡು ಎಲೆಕ್ಷನ್ ಖರ್ಚಾಗಿದೆ, ದುರ್ಬಳಕೆ ಮಾಡ್ಕೊಂಡಾರ, ಮತ್ತೆಲ್ಲ ಖರ್ಚು ಮಾಡಿದಾರ, ಇವರು ಶಿಕ್ಷಾರ್ಹರು ಅಂತೇಳಿ ಇಡೀ ಸ್ಪಷ್ಟವಾದ. ಇವರೆಲ್ಲರೂ ನಾವು ಒಳಗೆ ಹಾಕಬೇಕು, ಎನ್ಕ್ವೈರಿ ಮಾಡಬೇಕು, ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ ಅಂತ ಈಗ ದಾಳಿ ಮಾಡಿದ್ದಾರೆ. ಇವರೆಲ್ಲರ ಕ್ಷೇತ್ರಗಳಲ್ಲಿ 12 ಇವೇನು ಬಿಲ್ಡಿಂಗ್ಗಳಿದ್ದಾವೆ ಅದು ಮತ್ತೆ ಅಲ್ಲಿ 12 ಕಡೆ ದಾಳಿ ಮಾಡಿದ್ದಾರೆ ಇಡಿ ಅವರು. ಭಾಳ ಒಳ್ಳೆ ಕೆಲಸ ರೀ, ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಇಡಿ ಅವ್ರು ನಾವು ಹೆಡ್ಸಪ್ ಹೇಳಬೇಕು. ಯಾರು ವಿರೋಧಿಯರು ಹಿಡಿದ್ರಿ, ಬೇಡ ಪರಾರು ಹಿಡಿದ್ರಿ, ಯಾರು ಹಿಡಿತಾ ಇದ್ದಾರೆ. ಈ ರಾಜಕಾರಣಿಗಳು ಒಂದು ಸ್ವಲ್ಪ ಬಿಸಿ ಮೂಡಿಸ್ತಾ ಇದ್ದಾರೆ. ಈ ಶಿಕ್ಷೆ ಎಷ್ಟಾಗ್ತದೆ ಎಷ್ಟಿಲ್ಲ ಅನ್ನೋದು ಬೇರೆ ಮಾತು. ಯಾಕಂದರೆ ಇದರ ಈಗ ಇಡೀ ಒಂದು ಏನಪ್ಪ ಅಂತಂದ್ರೆ ಕನ್ವಿಕ್ಟಿಂಗ್ ಕೆಪಾಸಿಟಿ ಶಿಕ್ಷೆ ಕೊಡಿಸೋಂಥ ಶಕ್ತಿ ಏನದಲ್ಲ ಭಾಳ ಕಡಿಮೆ ಅದಾವೆ. ಅಂದರೆ ಭಾಳ ಮಂದಿ ತಪ್ಪಿಸ್ಕೊಂಡಿದ್ದಾರೆ ಅಂತ ಇವ್ರು ಕೊಟ್ಟಂಥ ಸಾಕ್ಷಿಗಳ ಆಧಾರದ ಮೇಲೆ ಶಿಕ್ಷೆ ಆಗಿದ್ದು ಭಾಳ ಕಡಿಮೆ. ಮನಿ ಲಾಂಡ್ರಿಂಗ್ ಕೇಸಿನ ಮೇಲೆ ಇವ್ರು ಮಾಡ್ತಾ ಇದ್ದಾರೆ ಇಡಿ ಅವರು. ಆ ನೆಪದಲ್ಲೇ ಕೇಸ್ ಹಾಕಿದ್ದಾರೆ. ಆದರೆ ಇಲ್ಲಿವರೆಗೆ ಆದಂಥ ಘಟನೆಗಳಲ್ಲೇ 1-2% ಅಷ್ಟೇ ಶಿಕ್ಷೆ ಆಗಿದೆ, ಉಳಿದವ್ರಿಗಿಲ್ಲ, ಹೊರಗೆ ಬಂದಿದ್ದಾರೆ. ಆದರೆ ಈ ಒಂದು ವಿರೋಧ ಪಕ್ಷಗಳಿಗೆ ನೆಮ್ಮದಿ ಬದುಕನ್ನು ಮಾಡಿಕೊಟ್ಟಿಲ್ಲ ಇಡಿ ಅನ್ನೋದು ಅಷ್ಟೇ ಸತ್ಯದ. ಇಡಿ ಇರ್ಬೋದು, CBI ಇರ್ಬೋದು, ಅದೇ ಕಾಲಕ್ಕೆ IT ಇರ್ಬೋದು. ಇವು 3 ಸಾಕಷ್ಟು ತೊಂದರೆ ಕೊಟ್ಟಿದ್ದಾವ ಈ ಒಂದು ವಿರೋಧ ಪಕ್ಷಗಳಿಗೆ ಅನ್ನೋದು ಈಗಾಗಲೇ ಪ್ರತಿ ಕ್ಷಣನೂ ಪ್ರತಿ ದಿನವೂ ಸಾಬೀತಾಗ್ತಾ ಬಂದದ. ಈ ನೆಲೆಯಲ್ಲೇ ಇನ್ನು ಇವರು ಎಲ್ಲೆಲ್ಲಿ ಏನಾಗ್ಬೋದು, ಇವ್ರದ್ದು ಎನ್ಕ್ವೈರಿ ಯಾವ ರೀತಿ ಆಗ್ಬೋದು, ಈಗಂತ ಇಷ್ಟು ಆರೋಪಗಳಿದ್ದಾವೆ. ಅದರಿಂದ ಅಲ್ಲಗಳಿತ DK ಶಿವಕುಮಾರ್ ಅವರು 90% ದುಡ್ಡು ವಾಪಸ್ ಆಗಿದೆ ರೀ. ಅದು ಯಾರು ಅಧಿಕಾರಿಗಳು ತೊಗೊಂಡಿದ್ರು, ದುರ್ಬಳಕೆ ಮಾಡಿದ್ರು, ಆಮೇಲೆಲ್ಲ ವಾಪಸ್ ಆಗ್ಯದ. ಇವ್ರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಇಡಿ ಅವ್ರದ್ದು ಏನು ಕೆಲಸಪ್ಪ ಅಂದ್ರೆ ಮ್ಯಾಲೆ ಮೋದಿಯವ್ರು ಹೇಳ್ತಾರೆ ಅಥವಾ BJP ಹೇಳ್ತದೆ, ಅದು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥ ಸೇವಕರು ಅವರು ಅಂತ ಆರೋಪ ಮಾಡ್ತಾ ಇರ್ತಾರೆ. ಅವ್ರು ಹೇಳಿದಂಗೆ ಕರುಣೆ ಇರ್ಬೋದು, ಇವ್ರು ಹೇಳಿದಂಗೆ ಇದು ಕರುಣೆ ಇರ್ಬೋದು, ಯಾವ ಸುಳ್ಳಿನಲ್ಲ. ದುಡ್ಡು ಮಾತ್ರ ಅಲ್ಲಿ ಅಪಹರಣ ಆಗಿದ್ದು ಸತ್ಯನ. ಅದು ಯಾರು ಹಂಚಿದ್ರು, ಎಲ್ಲಿ ಹೋಗ್ತೀವಿ, ಏನು ಹೋಗ್ತೀವಿ ತನಿಖೆದು ಗೊತ್ತಾಗುವಂಥದ್ದು. ತನಿಖೆ ಈಗಾಗಲೇ ಶುರು ಮಾಡಿರುವಂಥ ಇಡಿ ಇಲ್ಲ ಇಲೆಕ್ಷನ್ದಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲೆಕ್ಷನ್ದಲ್ಲಿ ಖರ್ಚು ಎಲ್ಲರೂ ಮಾಡ್ತಾರೆ, ಒಬ್ಬರಲ್ಲ. ಮತ್ತು ಇವ್ರಿಗೆ ಈ ದುಡ್ಡನ್ನೇ ಎಬ್ಬಿಸಿದ್ರೆ ಮತ್ತು BJPಯವ್ರಿಗೆ ಎಲ್ಲಿ ದುಡ್ಡು ಬಂತು, ಅವ್ರ ಪರವಾಗಿ ದುಡ್ಡು ಹಂಚಿದ್ದಾರೆ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಪ್ರತ್ಯಾರೋಪ ನಡೆಯುವಲ್ಲ. ಆದರೆ ಯಾರು ಹಂಚಿದ್ರು ಯಾರು ಬಿಟ್ಟು ಇದು ಸಿಗೋದು ನಮ್ಮ ಕೈಗೆ. ಆದರೆ ದುಡ್ಡು ಹಂಚೋದು ಮಾತ್ರ ಸತ್ಯನ. ಪ್ರತಿಯೊಂದು ಇಲೆಕ್ಷನ್ದಲ್ಲಿ ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ಸ್ಲಮ್ ಏರಿಯಾದಲ್ಲೇ ಪಾಪ ಯಾರನ್ನ ಇಟ್ಕೊಂಡಿದ್ದಂಥ ಏರಿಯಾದಲ್ಲೇ ಈ ದುಡ್ಡನ್ನು ಹಂಚುವಂಥ ಕೆಲಸ ನಡೀತಾ ಇರ್ತವೆ. ಬಡತನ ಇರ್ತದೆ. 500, 1000, 200 ಎಷ್ಟು ಕೊಡ್ತಾರೆ ಓಟ್ ಹಾಕಿಲ್ಲ ಅಂತಂದರೆ ಭಾಳಷ್ಟು ಜನ ಅದಕ್ಕೆ ಬೆರಿಪುಷಿ ಆಗ್ತಾ ಇರ್ತಾರೆ. ತಮ್ಮ ಓಟ್ಗಳನ್ನ ಮಾರ್ಕೊಳ್ತಾ ಇರ್ತಾರೆ. ಅಯೋಗ್ಯರಿಗೆ ಓಟ್ ಹಾಕಿ ಆರಿಸ್ತಾ ಇರ್ತಾರೆ. ಇದು ಈ ದೇಶದ ದುರಂತ. ಆರ್ಥಿಕವಾಗಿ ಅಸಬಲರಾದಂಥ ಶಕ್ತಿ ಇರೋಂಥ ಜನ ಪಾಪ ದುಡ್ಡು ತೆಗೆದುಕೊಳ್ತಾರೆ. ಆ ದುಡ್ಡಿನಿಂದ ಏನು ಆಗ್ತದೆ ಅನ್ನೋದು ಕಲ್ಪನೆ ಇರೋದಿಲ್ಲ. ಇಂಥ 84 ಕೋಟಿ ದುಡ್ಡನ್ನು ಎಬ್ಬಿಸುವಂಥ ಮಹಾಮಹಿಮರು ಬರ್ತಾರೆ ಇಲ್ಲಿ ಆಡಳಿತದಲ್ಲಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ಏನೂ ಇರಲಿ, ಈಗ ನಮ್ಮ ಸಿದ್ದರಾಮಯ್ಯ ಹೇಳಿದ ಮಾತು ಮುಗಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾವು ಯಾವುದೇ ರೀತಿಯ ಕಾನೂನು ಉಲ್ಲಂಘನೆಯನ್ನು ಬೆಂಬಲಿಸುವುದಿಲ್ಲ. ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಕಾನೂನು ಉಲ್ಲಂಘನೆ ಯಾರಿದ್ದರೆ ಆಗಲಿ ಲೀಗಲಿ ನಾವು ಕರೆಕ್ಟ್ ಇದ್ದೀವಿ, ಅದು ಕರೆಕ್ಟಾಗಿ ಇರಬೇಕು. ಕಾನೂನು ಜಾರಿಗೂ ಅಡ್ಡಿಪಡಿಸುವುದಿಲ್ಲ, ಇಡಿಗೂ ನಾವು ಅಡ್ಡಿಪಡಿಸುವುದಿಲ್ಲ. ಏನು ಮಾಡಿದ್ರೆ ಮಾಡಲಿ, ಎನ್ಕ್ವೈರಿ ಮಾಡಲಿ, ನಾವು ಅವರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿ. ಇಷ್ಟ ಹೇಳ್ತೀವಿ ನಾವು, ಕಾನೂನಿನ ಪ್ರಕಾರ ಕ್ರಮ ತಗೊಂಡ್ರು ಅಂದ್ಬಿಟ್ಟು ಬೇರೆ ಹೋಗ್ಲಿಕ್ಕೆ ಹೋಗ್ಬಾರ್ದು ಅಂತೇಳಿ ಒಂದು ರೀತಿ ಇಡಿಗೇನು ನಮ್ಮ ಮುಖ್ಯಮಂತ್ರಿ ಧಮಕಿ ಕೊಡ್ತಾ ಇದ್ದಾರೆ ಅಂತಂದ್ರು ಅಡ್ಡಿ ಇಲ್ಲ. ಏನೂ ಅಲ್ಲಿ ಯಾರು ಧಮಕಿ ಕೊಡ್ತಾರೆ, ಯಾರು ಬೆಂಬಲಿಸ್ತಾರೆ ಆ ಮಾತು ಬೇರೆ. ಆಲ್ರೆಡಿ ನಮ್ಮ ಅಶೋಕ್ ಅವರಂತೆ ವಿರೋಧ ಪಕ್ಷದ ನಾಯಕರು ಹೇಳಿಬಿಟ್ಟಿದ್ದಾರೆ, ಈ ಹಗರಣದ ಹಣ ಲೋಕಸಭಾ ಚುನಾವಣೆಯಲ್ಲಿ ಬಳಕೆಯಾಗಿದೆ ಎಂಬುದು ತನಿಖೆಯಿಂದ ಗೊತ್ತಾಗಿದೆ. ಎಲೆಕ್ಷನ್ದಲ್ಲಿ ಖರ್ಚಾಗಿದ್ದ ದುಡ್ಡ ಹಂಚಿದ್ದಾರೆ ಇವರು. ಬಡವರ ಹಣ ಅತ್ಯಂತ ಕಾಂಗ್ರೆಸ್ ನಾಯಕರಿಗೆ ಶಿಕ್ಷೆ ಆಗಬೇಕು. ಅಡ್ಡಿಲ್ಲ, ಶಿಕ್ಷೆ ಆಗಿ ಭಾಳ ಒಳ್ಳೆ ಮಾತಾಡಿದ್ದಾರೆ ಅಶೋಕ್ ಅವರು. ಅದೇ ಕಾಲಕ್ಕೆ BJP ಅವ್ರು ಹಂಚಲ್ವ ದುಡ್ಡ ಅಂತೇಳಿ BJP ಅವ್ರು ಕೇಳ್ತಾ ಇದ್ದಾರೆ. ಆ ದುಡ್ಡು ಎಲ್ಲಿದ್ದು ಬಂತು ಅಂತ ಅವರು ಕೇಳ್ತಾ ಇದ್ದಾರೆ. ಇದು ಇದೇ ರೀತಿ ಹೋಗುವಂಥದ್ದು. ಆದರೆ ಇಬ್ಬರು ಸಜ್ಜನರು ಎಲ್ಲಿವರೆಗೆ ಅವ್ರು ಶಿಕ್ಷೆ ಆಗೋದಿಲ್ಲ ಅಲ್ಲಿವರೆಗೆ. ಶಿಕ್ಷೆ ಆಗುವಂಥದ್ದು ಭಾಳ ಕಷ್ಟದ ಕೆಲಸ. ED ಆಗಿರ್ಬೋದು, CBI ಆಗಿರ್ಬೋದು, IT ಆಗಿರ್ಬೋದು, ಇವೆಲ್ಲ ಶಿಕ್ಷೆ ಕೊಡಿಸೋಲ್ಲಿ ಮಿನಿಮಮ್ ಒಂದು 10% ಯಶಸ್ವಿ ಆಗಬೇಕಾಗಿತ್ತು. ಅಷ್ಟು ಆಗಿಲ್ಲ ಅನ್ನೋದು ಈ 11 ವರ್ಷದ ಇತಿಹಾಸದಲ್ಲಿ ಕಂಡು ಬರ್ತದೆ. 1-2% ಇದು ಶಿಕ್ಷೆ ಆಗ್ಯದ. ಇದು ಇವರ ಇನ್ಎಬಿಲಿಟಿ ತೋರಿಸ್ತದೆ. ಜೊತೆಗೆ ಯಾಕೆಂತಂದ್ರೆ ಇಲ್ಲಿ ಬುದ್ಧಿವಂತ ಪಾರ್ಟಿಗಳ ದುಡ್ಡು ಹೆಚ್ಚು ಆರಿಸಿ ಬರುವವರ ವ್ಯವಹಾರ, ಈ ವ್ಯವಹಾರಕ್ಕೆ ಹಿಡಿದು ಭಾಳ ಕಷ್ಟ. ಯಾಕೆ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಇರ್ತಾರೆ, ವಿರೋಧಿಗಳು ಮತ್ತು ಆಡಳಿತರೋರು ಅಂತ ಹೇಳ್ತಾ. ಆದರೂ ಇಡೀ ಒಳ್ಳೆ ಕೆಲಸ ಮಾಡ್ಯದ. ಈ 4 ಜನರ ಮೇಲೆ ದಾಳಿ ಮಾಡ್ಯದ. ಸತ್ಯವರೆಗೂ ತಂದು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥದ್ದಾಗಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥತೆ ಸೀತಾರಾಮನ್ ಸತ್ಯ ಕೈಗಳೇ ವಂದನೆಗಳು.